ಅದೇ ನಾನೀಗ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ಎಂತರ ಹೇಳಿದ್ರೆ ವಯನಾಡಿನ ಕಲ್ಪೆಟ್ಟಲ್ಲಿ ಒಂದು ಹೋಟೆಲಿನ ಸ್ಥಾಪಿಸಿದ್ದವು ಹೇಳಿ. ಆದರೆ ಅದರ ಹೆಸರಾಗಲಿ ಅಥವಾ ಕಲ್ಪೆಟ್ಟಲ್ಲಿ ಎಲ್ಲಿ ಆಯ್ತು ಹೇಳಿ ಆನಂದ್ ತಿಳಿಸಿದ್ದಿಲ್ಲ ಎಂತ ಹೇಳಿದ್ರೆ ನಿಂಗ ನಿಂಗಳ ಬಾಯಾರೆ ಎಲ್ಲಿ ಕೃಷ್ಣ ಭವನ ಬಂತು ಹೇಳಿ ತಿಳಿಸಿದ್ದೀರಾ? ಹಾ, ಇದು ಕಲ್ಪೆಟ್ಟ ಬೈಪಾಸ್ ರೋಡ್ ಇಲ್ಲಿ ಎಂಗಡ ಕೃಷ್ಣ ಭವನ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇಪ್ಪದು. ಆ, ಅದು ಪೇಟೆಂದ ಹೆರಾಗಿ ಬತ್ತು. ಮೇನ್ ಇಲ್ಲಿ ಈ ಲೊಕೇಶನ್ ಅಲ್ಲಿ ಮಡುವ ಉದ್ದೇಶ ಅಂತ ಹೇಳಿದರೆ, ಒಂದು ಕೇರಳಲ್ಲಿ ಸಾಮಾನ್ಯ ಜನ ಎಲ್ಲರಿಗೂ ಇಲ್ಲಿ ಸಸ್ಯಾಹಾರದ ಇದು ಒಂದು ಕಡಿಮೆ, ಬಹಳ ಕಮ್ಮಿ. ಮೇನ್ ಆಗಿ ಹೆರಾಣವು ಬಂದವಕ್ಕೆ ಇಲ್ಲಿ ಸರಿಯಾಗಿ ಒಂದು ಒಳ್ಳೆಯ ಸಸ್ಯಾಹಾರದ ಊಟ ಸಿಕ್ಕುದು ಭಾರಿ ಕಷ್ಟ ಕೇರಳಲ್ಲಿ ಬಂದಪ್ಪಾಗ. ಈಗ ನಾನು 10 ವರ್ಷ ಇಲ್ಲಿ ನೋಡಿದ ಪ್ರಕಾರ ನಮಗೊಂದು ಚೇಂಜಿಂಗ್ ಹೇಳಿ ನಾವೊಂದು ಹೆರ ಹೋಗಿ ತಿನ್ನಕ್ಕೆ ಎಂತಾರೊಂದು ಮಾಡಿಕೊಳ್ಳಿಯಪ್ಪಾಗ ಒಂದು ವೆಜಿಟೇರಿಯನ್ ಆಪ್ಷನ್ಸ್ ಬಹಳ ಬಹಳ ಕಮ್ಮಿ ಇಲ್ಲಿ, ತೀರಾ ಇಲ್ಲೇ ಹೇಳಕ್ ಒಂದು 3-4 ಇದ್ದು ಇಲ್ಲೇ ಅಲ್ಲ, ಆದ್ರೂ ಕಡಿಮೆ. ಹಂಗಪ್ಪಗೆ ಎಂತಕ್ಕೆ ಒಂದು ಶುರು ಮಾಡ್ಲಾಗ ಹೇಳಿ ಎನ್ನ ಹಸ್ಬೆಂಡ್ ಇಬ್ರು ಸೇರಿ ಹಂಗ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಶುರು ಮಾಡಿದ್ದಿದ್ದು. ಹಂಗಾಗಿ ಮತ್ತೆ ಇದರ ಲೊಕೇಶನ್ ಹೇಳ್ತಾರೆ, ಅದೇ ಕಲ್ಪೆಟ್ಟ ಬೈಪಾಸ್ ರೋಡ್ ಇಲ್ಲಿ ಇಪ್ಪದು. ಬೈಪಾಸ್ ರೋಡ್ ಮೇನ್ ಆಗಿ ಎಲ್ಲ ಟ್ರಾವೆಲ್ ಮಾಡುವ ಜನಾಂಗ ಆ ರೋಡ್ ಹೆಚ್ಚಾಗಿ ಅದರಲ್ಲೇ ಓಡಾಡುವ ಕಾರಣ ಬಪ್ಪ ಹೋಪ ಜನಕ್ಕೆ ಅನುಕೂಲವಾಗಿ ಇರ್ತು. ಮತ್ತೆ ಎಲ್ಲದಕ್ಕೂ ಒಳ್ಳೇದು ಹೇಳುವ ಕಾರಣಕ್ಕಾಗಿ ಪೇಟೆಂದ ಹೆರಾಣ ಇದರಲ್ಲಿ ಎಂಗಳ ರೆಸ್ಟೋರೆಂಟ್